ಹಾಯ್ ಎವ್ರಿವನ್, ಹಲೋ, ವೆಲ್ಕಮ್ ಟು ಇವಾಗ ಗ್ಲೋಬ್ ಚಾನಲ್. ಇವತ್ತು ನಾನು ನಿಮಗೆ ನೋಡಿ ಐಬ್ರೋ ಫೇಶಿಯಲು, ಹೇರ್ ಕಟ್ಟು, ಹೇರ್ ಕಲರಿಂಗು, ಹೇರ್ ವಾಷಿಂಗು ಎಲ್ಲ ಬ್ಲಂಟ್ ಕಟ್ ಮಾಡಿದ್ದೇನೆ. ಎದುರುಗಡೆ ಅದೆಲ್ಲವನ್ನು ಹಾಕಿದ್ದೇನೆ. ತುಂಬ ಚೆನ್ನಾಗಾಯಿತು. ಅವರಿಗೆ ಮ್ಯಾರೇಜ್ ಇದೆಯಂತೆ, ಅವ್ರದ್ದು ಸಿಸ್ಟರಿದು. ಅದಕ್ಕೆ ಅವರು ಪ್ರಿಪೇರ್ ಆಗಲಿಕ್ಕೆ ಬಂದಿದ್ದರು. ತುಂಬ ಚೆನ್ನಾಗಾಗಿ ಗ್ಲೋ ಬಂದಿದೆ ಫೇಸ್ ಕೂಡ. ಹೇರ್ ಕಟ್ಟು ತುಂಬ ಲೆಂತಿ ಹೇರ್ ಅವ್ರದ್ದು, ವಿ ಶೇಪ್ ಕೊಟ್ಟಿದ್ದೇನೆ. ಬ್ಲಂಟ್ ಕಟ್ ಎದುರುಗಡೆ ಬ್ಲಂಟ್ ಕಟ್ ಮಾಡಿದ್ದೇನೆ. ಆಮೇಲೆ ಅವರಿಗೆ ಹೇರ್ ಎಕ್ಸ್ಟೆನ್ಷನ್ ಹಾಕ್ತಾರಂತೆ. ಹೇರ್ ಎಕ್ಸ್ಟೆನ್ಷನ್ ಹಾಕಿಬಿಟ್ಟು ತುಂಬ ಬಿಡ್ತೇನೆ ಅಂತ ಇದ್ದಾರೆ ಅವರು. ತುಂಬ ಖುಷಿ ಆಯಿತು ಅವರಿಗೆ. ಲೆಂತಿ ಹೇರ್ ವಿ ಶೇಪ್ ಕೊಟ್ಟು ಆಮೇಲೆ ಬ್ಲಂಟ್ ಕಟ್ ಮಾಡಿಕೊಟ್ಟಿದ್ದಕ್ಕೆ. ಆಮೇಲೆ ಏನು ಗೊತ್ತಾ, ನಾವು ಫೇಶಿಯಲ್ಲು ಐಬ್ರೋ ಎಲ್ಲ ಒಂದು 35 40 after 40 ನೀವು ಮಂತ್ಲಿ ಫೇಶಿಯಲ್ ಮಾಡ್ಕೊಳ್ಳೋದು, ಐಬ್ರೋ ಮಾಡ್ಕೊತಾ ಇದ್ದರೆ ಹಾಗೆ ಫೇಸ್ ಮೇಂಟೈನ್ ಆಗ್ತಾ ಬರುತ್ತೆ. ಇಲ್ಲಾಂದರೆ ರಿಂಕಲ್ಸ್ ಬರೋದು, ಡೆಡ್ ಸ್ಕಿನ್ ಆಗೋದು, ಆಮೇಲೆ ಫೇಸ್ ರಫ್ ಆಗೋದು, ಸ್ಕಿನ್ನು ಎಲ್ಲ ಆಗ್ತಾ ಇರುತ್ತೆ. ನೀವು ಆವಾಗ 1.5 month 1 month 8 ಡೇಸಿಗೆ ನೀವು ಫೇಶಿಯಲು ಐಬ್ರೋಸ್ ಎಲ್ಲ ಮಾಡ್ಕೊತ ಬಂದರೆ ಅದೊಂಥರ ಒಂದೇ ಥರದಲ್ಲಿ ಗ್ಲೋ ಇರುತ್ತೆ, ಫೇಸು ಚೆನ್ನಾಗಿರುತ್ತೆ. ನೀವು ಸಹ ಇದನ್ನೆಲ್ಲ ಮಂತ್ಲಿ ಮಾಡಿಕೊಂಡು ಚೆನ್ನಾಗಿ ಮೇಂಟೈನ್ ಮಾಡ್ಕೊತಾ ಇರಿ. ಯಾಕೆಂದರೆ ಒಂದೇ ಸಲ ಆಮೇಲೆ ಏನೋ ಫಂಕ್ಷನ್ ಬಂತು ಅಂತ ಮಾಡಿಕೊಂಡು ಒಂದೇ ಸಲ ಗ್ಲೋ ಬರೋದಿಲ್ಲ ಮುಖ. ನೀವು ಆವಾಗ ಮಾಡ್ಕೊತಾ ಇದ್ರೇ ಆಮೇಲೆ ಅದು ಚೆನ್ನಾಗಿ ಸೆಟ್ ಆಗೋದು. ಆಮೇಲೆ ಅವರಿಗೆ ತುಂಬ ಇಷ್ಟ ಆಯಿತು ಫೇಶಿಯಲು, ಐಬ್ರೋ ಫೇಶಿಯಲು, ಆಮೇಲೆ ಹೇರ್ ಕಟ್ಟು, ಹೇರ್ ಕಲರಿಂಗ್ ಮಾಡಿ ಹೇರ್ ವಾಶ್ ಕೂಡ ಮಾಡಿಸಿದ್ದೇನೆ. ಹೇರ್ ವಾಶಿದು ಮಾತ್ರ ವೀಡಿಯೋ ಬಂದಿಲ್ಲ. ಇನ್ನೊಮ್ಮೆ ನಿಮಗೆ ಹೇರ್ ವಾಶಿದು ವೀಡಿಯೋ ಹಾಕ್ತೇನೆ ನಾನು. ತುಂಬ ಚೆನ್ನಾಗಾಯಿತು ಅವರಿಗೆಲ್ಲದೂ. ನೀವು ಕೂಡ ಇದೇ ಥರ ಹೇರ್ ವಾಶು, ಹೇರ್ ಕಲರಿಂಗು. ಅವ್ರಿಗೆ ಗ್ರೇ ಹೇರ್ ಇತ್ತು ಸ್ವಲ್ಪ ಒಳಗೆಲ್ಲ, ಅದಕ್ಕೆ ನಾನು ಸ್ವಲ್ಪ ಪ್ಯಾಚಪ್ ಮಾಡಿಬಿಟ್ಟು ಅವರಿಗೆ ಹೇರ್ ವಾಶ್ ಮಾಡಿದ್ದೇನೆ. ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು, ತುಂಬ ಚೆನ್ನಾಗಾಯಿತು. ಆಮೇಲೆ ತುಂಬ ಇದರಲ್ಲಿ ಅವ್ರು ಎಣಿಸ್ಕೊಂಡಿದ್ರಂತೆ, ಅಯ್ಯೋ ಹೇಗಾಗುತ್ತೇನೋ ಅಂದ್ಕೊಂಡು. ಇಲ್ಲ, ತುಂಬ ಚೆನ್ನಾಗೇ ಆಯಿತು ಅಂತ ಖುಷಿ ಆಯಿತು ಅವ್ರಿಗೆ. ಆಮೇಲೆ ನೀವು ಕೂಡ ಇದೇ ರೀತಿ ಎಲ್ಲಾದರೂ ಒಂದು ಫಂಕ್ಷನ್ ಇದ್ದರೆ, ಇರುವಾಗಲೇ ಏನಾದರೂ ಇದ್ದರೆ ಅದೇ ಥರ ಎಲ್ಲ ಮಾಡ್ಕೊಳ್ಳಿಕ್ಕೆ ನೀವು ರೆಡಿ ಮಾಡ್ಕೊಳ್ಳಿ. ಏನಾದರೂ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ನನಗೆ. ನೀವು ಹತ್ತಿರದಲ್ಲೆಲ್ಲಾದರೂ, ಬೆಂಗಳೂರಲ್ಲಿದ್ದೇನೆ ನಾನು, ನಿಮ್ಮ ಹತ್ತಿರದಲ್ಲೆಲ್ಲಾದರೂ ಇದ್ದರೆ ಒಂದು ಫೇಶಿಯಲ್ ಐಬ್ರೋ ಎಲ್ಲ ಮಾಡ್ಕೊಂಡು ಹೋಗ್ಬೋದು. ಹಾಗಾಗಿ ನಾನೇನು ಹೇಳ್ತೇನೆ ಅಂದರೆ, ನಿಮಗೆ ಫೇಶಿಯಲೆಲ್ಲ ಮಾಡ್ಕೊಳ್ಳೋದ್ರಿಂದ ಮಂತ್ಲಿ ನಿಮ್ಮ ಫೇಸು ಗ್ಲೋ ಒಂದೇ ಥರ ಇರುತ್ತೆ, ಚೇಂಜ್ ಆಗೋಲ್ಲ. ಏಜ್ ಆಗಿದ್ದು ಗೊತ್ತಾಗಲ್ಲ, ಸ್ಕಿನ್ ಮೇಂಟೈನ್ ಆಗೇ ಇರುತ್ತೆ, ತುಂಬ ಚೆನ್ನಾಗಿ ಗ್ಲೋ ಇರುತ್ತೆ. ಇಲ್ಲಾಂದರೆ ನೀವು ಹೊರಗಡೆ ಹೋಗೋದು, ಸ್ಕಿನ್ನನ್ನು ಇದು ಮಾಡ್ತಿರಲ್ವ, ನೀವು ಎಕ್ಸ್ಪೋಸ್ ಮಾಡ್ತಿರಲ್ವ, ತುಂಬ ಬೇಗ ಹಾಳಾಗಿಬಿಡುತ್ತೆ. ಬಿಸಿಲೆಲ್ಲ ಇರುವಾಗ ತುಂಬ ಇನ್ನೂ ಸ್ಟಾರ್ಟ್ ಆಗುತ್ತೆ. ವಿಂಟರ್ ಸೀಸನ್ ಮುಗಿತಾ ಬಂತು, ತುಂಬ ಸೆಕೆಗೆಲ್ಲ ತುಂಬ ಬಿಸಿಲಲ್ಲೇ ಇರುವಾಗ ನಾವು ಹೊರಗಡೆ ಹೋದರೆ ಬರುವಾಗ ತುಂಬ ಸ್ಕಿನ್ನೆಲ್ಲ ಡಲ್ ಆಗಿಬಿಡುತ್ತೆ, ಟ್ಯಾನ್ ಆಗಿಬಿಡುತ್ತೆ. ಈ ಟ್ಯಾನ್ ಕೂಡ ಹೋಗುತ್ತೆ ಇದರಿಂದ. ನೀವು ಫೇಶಿಯಲ್ ಎಲ್ಲ ಮಾಡ್ಕೊಳ್ಳೋದ್ರಿಂದ ಟ್ಯಾನ್ ಹೋಗುತ್ತೆ. ಆಮೇಲೆ ಸ್ಕಿನ್ ಟೈಟ್ನಿಂಗ್ ಇರುತ್ತೆ, ಶೈನಿಂಗ್ ಇರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಆಗ ಒಮ್ಮೆ ಯಾವಾಗಲೂ ಒಂದು ಫಂಕ್ಷನ್ ಇರುವಾಗ ಮಾಡ್ಕೊಳ್ಳೋದಲ್ಲ, ಅವಾಗವಾಗ ಮಾಡ್ಕೊಳ್ತಾ ಇರಿ ಫೇಶಿಯಲೆಲ್ಲ ಅಂತ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲವನ್ನು ನೋಡ್ಕೊಳ್ಳಿ, ಆಗ ಹಾಕಿದ್ದೀನಿ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.